ಇನ್ ದೀಸ್ ಇಯರ್ಸ್ ನನಗೆ ಅರ್ಥ ಆಗಿದ್ದು ಅಂದರೆ ತುಂಬ ಜನರನ್ನು ನಾನು ಮಾತನಾಡಿಸಿದಾಗ ಅರ್ಥ ಆಗಿದ್ದು, ಈ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೆಲ್ಫ್ ಲವ್, ಆಮೇಲೆ ಇರೋದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್, ವಾಟ್ ಎವರ್ ವಿ ಹ್ಯಾವ್ ಇನ್ ಅವರ್ ಲೈಫ್, ನಮಗೆ ಏನೇನು ದೇವ್ರು ಕೊಟ್ಟಿದ್ದಾನೆ, ಯೂಶ್ವಲಿ ಹಂಗೆ ಮಾತಾಡ್ತೀವಲ್ಲ, ನಮಗೆ ಏನೇನು ಸಿಕ್ಕಿದೆಯೋ ಜೀವನದಲ್ಲಿ ಅದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ಅದರ ಜೊತೆಗೆ ಸೆಲ್ಫ್ ಲವ್ ಅನ್ನೋದನ್ನು ಬಹಳಷ್ಟು ಜನ ಮರ್ತೇ ಹೋಗಿರ್ತಾರೆ. ಸೆಲ್ಫ್ ಲವ್ ಅಂತ ಬಂದಾಗ, ಯಾಕಂದರೆ ಇದು ಗ್ರ್ಯಾಟಿಟ್ಯೂಡ್ ರಿಲೇಟೆಡ್ ಹೇಳ್ತಿದ್ದೀನಿ, ಯಾಕಂದ್ರೆ ನಮ್ಮದು ಜರ್ನಿ ನಮ್ದು ಯುನೀಕ್ ಜರ್ನಿ ಆಗಿರುತ್ತೆ ಪ್ರತಿಯೊಬ್ಬರದು. ನಾವು ಬೇರೆಯವ್ರು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕಂಪೇರ್ ಮಾಡೋದು ಏನಿದ್ರು ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡ್ಬಿಟ್ಟು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇದನ್ನು ದುಡ್ಡಿನ ನೋಡ್ತೀನಿ, ಏನೋ ಮನೇದು ನೋಡ್ತೀನಿ ಅಂತ. ನೀವು ಒಬ್ಬ ಸ್ಟಾರ್ನ ಹುಡ್ಕೊಂಡು ನೋಡಿದ್ರು, ಸ್ಟಾರ್ ನೋಡೋಕ್ಕೆ ಎಷ್ಟು ದುಡ್ಡಿದೆ, ನಂಬರ್ 1 ಸ್ಟಾರ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅವ್ರ ಪರ್ಸ್ನಲ್ ಲೈಫ್ ಹೆಂಗಿದೆ ಗೊತ್ತಿಲ್ಲ ನಮಗೆ. ಅವ್ರು ಖುಷಿಯಾಗಿ ನಿದ್ದೆ ಮಾಡ್ತಾರಾ ಗೊತ್ತಿಲ್ಲ, ನಿದ್ದೆ ಬರ್ತಾ ಇದೆಯಾ ಗೊತ್ತಿಲ್ಲ ನಮಗೆ ಅದು. ಸೊ ಹಾಗಾಗಿ ಅವರು ಸಕ್ಸಸ್ಫುಲ್ ಅಂತ ಹೇಳ್ಕೊಳಕ್ಕಾಗೋದಿಲ್ಲ, ಅಂದರೆ ನಮ್ಮ ಲೈಫು ಅವ್ರ ಲೈಫು ಕಂಪೇರ್ ಮಾಡಿದ್ರೆ. ಯಾಕಂದರೆ ಜನರಲಾಗಿ ಹೇಳ್ತಾರಲ್ವ, ನಿಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಳ್ಳೆ ಸಕ್ಸಸ್ಫುಲ್ ಅಂತಲೇ ಅನ್ಕೋಬೇಕು ಅಂತ. ಅದು ಈಗಿನ ಜೀವನದಲ್ಲಿ ನಿದ್ದೆ ಬರೋದು ತುಂಬ ಕಷ್ಟ. ಸೊ ನಾವು ಕಂಪ್ಯಾರಿಸನ್ ಬಿಡಬೇಕಾಗತ್ತೆ.